सनित्योपलब्धि स्वरूपोऽहमात्मा सनित्योपलब्धि स्वरूपोऽहमात्मा सनित्य उपलब्धि स्वरूपोऽहमात्मा। श्री गुरुभ्यो नमः। गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಭಗವತ್ಪಾದರ ಅತ್ಯಂತ ಪ್ರಿಯ ಶಿಷ್ಯರಾದಂತಹ ಹಸ್ತಾಮಲಕಾಚಾರ್ಯರು ಎಂದೇ ಪ್ರಸಿದ್ಧರು. ಅವರ ಗ್ರಂಥವಾದಂತಹ ಹಸ್ತಾಮಲಕೀಯಂ ಎಂಬಂತಹ ಗ್ರಂಥವನ್ನ ನಾವು ಈ ಸರಣಿಯಲ್ಲಿ ಅವಲೋಕನ ಮಾಡಲಿದ್ದೇವೆ. ಅದಕ್ಕೆ ಪ್ರಾರಂಭದಲ್ಲಿ ಭಗವತ್ಪಾದರ ಜೀವನದ ಕಿಂಚಿತ್ ವೃತ್ತಾಂತ, ತದನಂತರ ಹಸ್ತಾಮಲಕಾಚಾರ್ಯರ ವೃತ್ತಾಂತ, ಇಷ್ಟನ್ನು ಸಂಕ್ಷಿಪ್ತವಾಗಿ ನೋಡಿದ ಮೇಲೆ ಗ್ರಂಥಕ್ಕೆ ಪ್ರಾರಂಭ ಮಾಡಿದಾಗ ಆ ಗ್ರಂಥದ ವೈಶಿಷ್ಟ್ಯ, ಆ ಗ್ರಂಥದಲ್ಲಿರ್ತಕ್ಕಂತಹ ವೇದಾಂತದ ಸಾರ, ಇವಿಷ್ಟು ನಮಗೆ ಮನದಟ್ಟಾಗುತ್ತದೆ. ಕೈಲಾಸವಾಸಿಯಾದಂತಹ ಪರಮೇಶ್ವರನು ತನ್ನನ್ನು ನಾಡಿ ಬಂದ ಭಕ್ತರಿಗೆ ಅನುಗ್ರಹಿಸಲು ಕೈಲಾಸವನ್ನ ತ್ಯಜಿಸಿ ದಕ್ಷಿಣಾಮೂರ್ತಿಯ ರೂಪವನ್ನ ತಾಳಿ ಒಂದು ವಟವೃಕ್ಷದ ಕೆಳಗೆ ಮೌನವಾಗಿ ಕುಳಿತಿರುತ್ತಾರೆ ಮತ್ತು ತನ್ನನ್ನು ನಾಡಿ ಬಂದ ಭಕ್ತರಾದಂತಹ ಸನಕ ಸನಂದನ ಸನಾತನ ಸನತ್ಕುಮಾರರಿಗೆ ಈ ಆತ್ಮಜ್ಞಾನವನ್ನು, ಪರಮ ಮಂಗಳವಾಗಿರ್ತಕ್ಕಂತಹ ಈ ಆತ್ಮಜ್ಞಾನವನ್ನ ಮೌನದಿಂದಲೇ ಉಪದೇಶ ಮಾಡುತ್ತಾರೆ. ಮತ್ತು ಈ ಆತ್ಮಜ್ಞಾನವು ಕೇವಲ ದೇವತೆಗಳಿಗೋ ಋಷಿಗಳಿಗೋ ಮಾತ್ರ ಸೀಮಿತವಾಗಬಾರದೆಂದು ನಿಶ್ಚಯಿಸಿ ಅದೇ ದಕ್ಷಿಣಾಮೂರ್ತಿಯು ಭಗವತ್ಪಾದ ರೂಪವನ್ನ ತಾಳಿ ಅವತರಿಸಿದರು. ಮಾಧವೀಯ ಶಂಕರ ದಿಗ್ವಿಜಯವೇ ಹೇಳುವಂತೆ, ತ್ಯಕ್ತ್ವಾ ಮೌನಂ ವಟವಿಟಪಿನಃ ಮೂಲತೋ ನಿಸ್ಸರಂತಿ ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ. ಮೌನವನ್ನ ಬಿಟ್ಟು, ವಟವೃಕ್ಷವನ್ನ ಬಿಟ್ಟು ಕಾಲಡಿ ಎಂಬತಕ್ಕಂತಹ ಗ್ರಾಮದಲ್ಲಿ ಭಗವತ್ಪಾದಾಚಾರ್ಯರು ಅವತರಿಸುತ್ತಾರೆ. ಶಂಭೋರ್ಮೂರ್ತಿ ಚರತಿ ಭುವನೆ ಶಂಕರಾಚಾರ್ಯ ರೂಪ. ಆ ಶಂಭುವೆ ಭಗವತ್ಪಾದರ ರೂಪದಲ್ಲಿ ಸಂಚರಿಸುತ್ತಿದ್ದಾರೆ. ಅದರಲ್ಲಿ ಚರತಿ ಭುವನೆ ಅಂತ ಸ್ವಾರಸ್ಯವಿದೆ, ಅಲ್ಲಿ ಅದು ಮುಂದೆ ಹೋಗೋಣ, ಸಮಯ ಬಂದಾಗ ನೋಡೋಣ. ಭಗವತ್ಪಾದರ ಜೀವನ ವೃತ್ತಾಂತವನ್ನ ಸಂಕ್ಷಿಪ್ತವಾಗಿ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ, ಅದು ಸನಾತನ ಧರ್ಮದ ಉದ್ಧಾರ. ಇದೇ ಅವರ ಜೀವನ ವೃತ್ತಾಂತದ ಸಂಕ್ಷಿಪ್ತ ಅಂತ ಹೇಳಬಹುದು. ಯಾಕೆ ಅಂತಂದರೆ, ನಾವು ಕಿಂಚಿತ್ತು ಅಂದಿನ ಕಾಲಕ್ಕೆ ಪ್ರವೇಶ ಮಾಡಬೇಕು. ಮನಸ್ಸನ್ನ ಆ ಅಂದಿನ ಕಾಲದ ಪರಿಸ್ಥಿತಿಗೆ ತೆಗೆದುಕೊಂಡು ಹೋದಾಗ ನಮಗೆ ಭಗವತ್ಪಾದರು ಮಾಡಿದಂತಹ ಬೃಹತ್ತಾದ ಕಾರ್ಯವು ನಮಗೆ ಗೊತ್ತಾಗುತ್ತದೆ.
ಭಗವತ್ಪಾದರ ಅವತಾರದ ಸಮಯದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ದ್ವೇಷವನ್ನ ಕಾರುತ್ತಾ 72 ಅವೈದಿಕ ಮತಗಳು ಅಂತ ಮಾಧವೀಯ ಶಂಕರ ದಿಗ್ವಿಜಯ ಹೇಳುತ್ತದೆ. ಅವು ಯಾವುವೂ ವೇದಕ್ಕೆ ಪ್ರಾಮಾಣ್ಯವನ್ನ ಕೊಡದೆ, ವೇದವನ್ನ ತುಚ್ಛವಾಗಿ ಕಂಡು, ಮನಸ್ಸೋ ಇಚ್ಛೆ ತಮಗೆ ಯಾವ ಯಾವ ಮಾರ್ಗ ಸರಿ ಅನ್ನಿಸುತ್ತದೆಯೋ ಆ ಮಾರ್ಗಗಳನ್ನ ಅವಲಂಬಿಸಿಕೊಂಡು ಅವರೇ ಸರಿ, ಅವರು ಅವಲಂಬಿಸಿದಂತಹ ಮಾರ್ಗವೇ ಸರಿ ಎಂಬಂತಹ ಧೋರಣೆಯಲ್ಲಿ ವಾಸ ಮಾಡುತ್ತಿರಲು ಭಗವತ್ಪಾದರ ಅವತಾರ ಆಗುತ್ತೆ. ಇಂದು ವಾಸ್ತವವಾಗಿ ನಾವು ಸನಾತನಿಗಳು ಅಂತ ಹೇಳ್ಕೊತಾ ಇದ್ದೀವಿ ಅಂತಂದರೆ ಅದಕ್ಕೆ ಏಕೈಕ ಕಾರಣ ಭಗವತ್ಪಾದಾಚಾರ್ಯರೇ. ಭಗವತ್ಪಾದಾಚಾರ್ಯರು ಅವತಾರ ಮಾಡಿರ್ಲಿಲ್ಲ ಅಂತಂದ್ರೆ ನಾವು ವಾಸ್ತವವಾಗಿ ಸನಾತನಿಗಳಂತಲೋ ಅಥವಾ ಇಂದು ನಾವು ಮಾಡ್ತಕ್ಕಂತಹ ಯಾವುದೇ ದೇವತಾರಾಧನೆಗಳು ಮಾಡ್ತಾ ಇರಬಹುದಾಗಿತ್ತ ಅಂತಂದ್ರೆ ಅದು ಸಂಶಯಾಸ್ಪದವೇ ಸರಿ. ಮಾಧವೀಯ ಶಂಕರ ದಿಗ್ವಿಜಯದಲ್ಲೇ ಒಂದು ಮಾತು ಬರುತ್ತೆ. ಏನು ಅಂತಂದ್ರೆ ಅಂದಿನ ಪರಿಸ್ಥಿತಿಯನ್ನ ಒಂದು ಶ್ಲೋಕದಲ್ಲಿ ತೋರಿಸ್ತಾರೆ. ಶ್ರುತೇ ವಿಧದತಿ ಶ್ರೋತ್ರೇ ಕ್ರತುರಿತ್ಯಕ್ಷರದ್ವಯೇ. ಅಂದಿನ ಜನಗಳು ಹೇಗಿದ್ದರು ಅಂತಂದರೆ ಕ್ರತು ಅಂತಂದರೆ ಯಾಗ ಯಜ್ಞಾದಿಗಳು. ಆ ಯಾಗ ಯಜ್ಞ ಶ್ರುತಿ ವೇದ ಇಂತಹ ಪರಮ ಪವಿತ್ರವಾದಂತಹ ಮಾತುಗಳನ್ನ ಕೇಳಿದರೆ ಕಿವಿ ಮುಚ್ಕೋತಾ ಇದ್ರಂತೆ, ಶಿವ ಶಿವ ಅಂತ. ನಾವು ಏನಾದೊಂದು ತಪ್ಪು ವಾರ್ತೆಯನ್ನ ಕೇಳಿದರೆ ಹೇಗೆ ಕಿವಿ ಮುಚ್ಕೋತೀವೋ ಆ ತರ ಕಿವಿ ಮುಚ್ಕೋತಾ ಇದ್ರಂತೆ. ನೋಡಿ, ಹಂಗಿದ್ದಂತಹ ಪರಿಸ್ಥಿತಿಯಿಂದ ಇಂದು ನಾವು ಸನಾತನಿಗಳು, ನಮಗೆ ಎಲ್ಲಾ ವೈದಿಕ ಕರ್ಮಗಳನ್ನು ಮಾಡಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಭಗವತ್ಪಾದರ ಕೊಡುಗೆಯೇ ಸರಿ. ನಾವು ಎಂದಿಗೂ ಆ ಭಗವತ್ಪಾದರಿಗೆ ಚಿರಋಣಿಯಾಗಿರಬೇಕು. ನೀವು ವಾಸ್ತವವಾಗಿ ನೋಡಿದರೆ ನವರಾತ್ರಿಯನ್ನ ಆಚರಿಸಿ, ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಿ, ರಾಮನವಮಿಯನ್ನ ಆಚರಿಸಿ, ಎಲ್ಲ ಆಚರಣೆಗಳನ್ನು ಮಾಡಿ ಯಾರೂ ಬೇಡ ಅನ್ನಲ್ಲ. ಆದರೆ ಈ ಎಲ್ಲಾ ಆಚರಣೆಗೂ ಅಥವಾ ಈ ಎಲ್ಲಾ ದೇವತೆಗಳನ್ನು ನಮ್ಮವರೆಗೂ ತಲುಪಿಸಿದಂತಹ ಭಗವತ್ಪಾದರ ಪೂಜೆಯನ್ನ ನಾವು ಆದ್ಯದಲ್ಲಿ ಮಾಡಬೇಕಾಗಿರೋದು ಸ್ಮಾರ್ತರ ಕರ್ತವ್ಯ. ಅದು ಇಂದು ಕ್ಷೀಣವಾಗಿದೆ ಮತ್ತು ಲುಪ್ತವಾಗಿದೆ. ಅದು ಖೇದಕರ ಸಂಗತಿಯೇ ಸರಿ. ಇದು ಯಾವಾಗ ಸರಿ ಹೋಗುತ್ತದೆಯೋ ಅದು ನಾವು ಭಗವತ್ಪಾದಾಚಾರ್ಯರಿಗೆ ಮಾಡಿದಂತಹ ಮಹದ್ ಉಪಕಾರ. ನಮ್ಮ ಧನ್ಯತಾ ಭಾವ ಪ್ರಕಟಿಸೋದು ಹೇಗೆ ಅಂತಂದರೆ ಭಗವತ್ಪಾದರ ಕೃತಿಗಳನ್ನ, ಭಗವತ್ಪಾದರು ಹೇಳಿದಂತಹ ಜೀವನ ಶೈಲಿಯನ್ನ, ಆ ಭಗವತ್ಪಾದರ ಪ್ರಸ್ಥಾನ ತ್ರಯಗಳನ್ನ, ಸ್ತೋತ್ರ ಗ್ರಂಥಗಳನ್ನ, ಪ್ರಕರಣ ಗ್ರಂಥಗಳನ್ನ ಇವೆಲ್ಲವನ್ನ ಓದಿ ನಮ್ಮನ್ನ ನಾವೇ ಉದ್ಧಾರ ಮಾಡಿಕೊಂಡು ಭಗವತ್ಪಾದಾಚಾರ್ಯರಿಗೆ ಮಾಡಿದಂತಹ ಉಪಕಾರ. ಇಂದು ಭಗವತ್ಪಾದಾಚಾರ್ಯರು ಅವತಾರ ಮಾಡಿರಲಿಲ್ಲ ಅಂತಂದರೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನೋ ರಾಮನವಮಿಯನ್ನೋ ಆಚರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟು ಶಿಥಿಲವಾಗಿತ್ತು ಪರಿಸ್ಥಿತಿ. ಆದರೆ ನಾವು ವಾಸ್ತವವಾಗಿ ಕಡೆಗಣಿಸಿರ್ತಕ್ಕಂತಹ ಒಂದೇ ಒಂದು ಹಬ್ಬ, ಅದು ಶಂಕರ ಜಯಂತಿ. ಅದನ್ನ ಬಿಟ್ಟು ಮಿಕ್ಕಿ ಎಲ್ಲಾ ಹಬ್ಬಗಳನ್ನ ನಾವು ಆಚರಿಸ್ತಾ ಇದ್ದೀವಿ. ಇದು ವಿಪರ್ಯಾಸವೇ ಸರಿ. ಇರ್ಲಿ, ಹೀಗಿದ್ದಂತಹ ಸನಾತನ ಧರ್ಮದ ಮಾರ್ಗವನ್ನ ಸರಿ ಮಾಡಿ ಅದನ್ನ ಎಲ್ಲವನ್ನೂ ಒಂದು ಚೌಕಟ್ಟಿಗೆ ತಂದು, ಅದಲ್ಲದೆ ಅಲ್ಲಲ್ಲಿ ಇದ್ದಂತಹ ಅವೈದಿಕ ಮತಗಳನ್ನ ಹೋಗಿ ಅವುಗಳಲ್ಲಿ ಇರ್ತಕ್ಕಂತಹ ದೋಷಗಳನ್ನ ಅವರಿಗೇ ತಿದ್ದಿ ಹೇಳಿ
ಅದನ್ನ ಸರಿ ಮಾಡಿದರು. ವಾಸ್ತವವಾಗಿ ಎಲ್ಲರೂ ಹೇಳುವಂತಹ ಸಂಗತಿ ಭಗವತ್ಪಾದಾಚಾರ್ಯರು ಅವೈದಿಕ ಮತಗಳನ್ನ ಖಂಡನೆ ಮಾಡಿದರು. ನನ್ನ ಅಭಿಪ್ರಾಯದಲ್ಲಿ ಭಗವತ್ಪಾದಾಚಾರ್ಯರು ಯಾವುದನ್ನು ಖಂಡನೆ ಮಾಡಲೇ ಇಲ್ಲ. ಭಗವತ್ಪಾದಾಚಾರ್ಯರು ಹೇಗೆ ಅಂತಂದರೆ 1,000 ಮಾತೃಗಳಿಗೆ ಸಮ. 1000 ಅಮ್ಮ ಇದ್ರೆ ಎಷ್ಟು ಕರುಣೆಯಿಂದ ಇರ್ತಾರೋ, ನಮಗೆ ಒಂದು ಅಮ್ಮ ಇದ್ರೇನೆ ಅಷ್ಟು ಕರುಣೆ. 1000 ಅಮ್ಮ ಮಾತಾಗಳಿದ್ದರೆ ಎಷ್ಟು ಕರುಣೆ ಇರುತ್ತೋ ಅಷ್ಟು ಕರುಣೆ ಭಗವತ್ಪಾದಾಚಾರ್ಯರಿಗೆ. ಅದರಿಂದ ಭಗವತ್ಪಾದರು ಯಾವುದನ್ನು ಖಂಡನೆ ಮಾಡಲಿಲ್ಲ. ಅವುಗಳಲ್ಲಿದ್ದಂತಹ ದೋಷಗಳನ್ನ ತೋರಿಸಿಕೊಟ್ಟು ಅವರನ್ನೂ ಸರಿದಾರಿಗೆ ತಂದರು. ಇದು ಭಗವತ್ಪಾದಾಚಾರ್ಯರ ಜೀವನದ ಸಂಕ್ಷಿಪ್ತ ವೃತ್ತಾಂತ. ಭಗವತ್ಪಾದಾಚಾರ್ಯರಿಗೆ ಅನೇಕ 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 ಶಿಷ್ಯರಿದ್ದರು. ಅದರಲ್ಲಿ ಪ್ರಧಾನವಾಗಿ ಅನೇಕ ಶಿಷ್ಯರಿದ್ದರೂ ಸಹ ಪ್ರಧಾನವಾಗಿ 4 ಶಿಷ್ಯರನ್ನ ಎಲ್ಲರೂ ಒಪ್ಕೋತಾರೆ. ಮಾಧವೀಯ ಶಂಕರ ದಿಗ್ವಿಜಯಗಳು, ತದನಂತರ ಕಾಲದಲ್ಲಿ ಬಂದಂತಹ ಶಂಕರ ವಿಜಯಗಳು ಸಹ ಅದನ್ನೇ ಉದ್ಘೋಷಿಸುತ್ತೇವೆ. ಆ 4 ಶಿಷ್ಯರು ಯಾರು ಅಂತಂದರೆ, ಸುರೇಶ್ವರಾಚಾರ್ಯರು, ಅವರೇ ಪೂರ್ವಾಶ್ರಮದಲ್ಲಿ ಮಂಡನ ಮಿಶ್ರರಾಗಿದ್ದರು. ಹಸ್ತಾಮಲಕಾಚಾರ್ಯರು, ಪದ್ಮಪಾದಾಚಾರ್ಯರು, ತೋಟಕಾಚಾರ್ಯರು. ಹೀಗೆ 4 ಶಿಷ್ಯರು. ಪ್ರಸ್ತುತದಲ್ಲಿ ನಾವು ಹಸ್ತಾಮಲಕಾಚಾರ್ಯರ ಜೀವನ ವೃತ್ತಾಂತವನ್ನ ನೋಡೋಣ. ಮೂಕಾಂಬಿಕೆಯ ಹತ್ತಿರ ಇರ್ತಕ್ಕಂತಹ ಒಂದು ಚಿಕ್ಕ ಗ್ರಾಮ ಕಿರಿಬಲಿ ಅಂತ ಗ್ರಾಮ. ಆ ಗ್ರಾಮದಲ್ಲಿ ಅತ್ಯಂತ ವೈದಿಕ ನಿಷ್ಠೆ ಇದ್ದಂತಹ ಬ್ರಾಹ್ಮಣರು ಎಲ್ಲರೂ ಅಗ್ನಿಹೋತ್ರವನ್ನ ಮಾಡುತ್ತಾ ಅದರ ವಿವರವನ್ನ ಕೊಡ್ತಾರೆ. ಹೇಗಿತ್ತು ಆ ಗ್ರಾಮ ಅಂತಂದರೆ, ಈ ಅಗ್ನಿಹೋತ್ರದಲ್ಲಿ ಹಾಕಿರ್ತಕ್ಕಂತಹ ಆಜ್ಯ ತುಪ್ಪ ಮತ್ತು ಆ ಹೋಮದಲ್ಲಿ ಸಮರ್ಪಿಸಿದಂತಹ ಆ ಹೊಗೆ, ಆ ಹೋಮದಿಂದ ಬರ್ತಕ್ಕಂತಹ ಹೊಗೆ ಎಲ್ಲೆಡೆಯೂ ಆವರಿಸಿತ್ತಂತೆ. ಸುಗಂಧವಾಗಿ ಆ ಹೋಮದಿಂದ ಬರ್ತಕ್ಕಂತಹ ಆ ಹೊಗೆ ಎಲ್ಲೆಡೆಯೂ ಆವರಿಸಿತ್ತಂತೆ. ಅಷ್ಟೂ ಅಗ್ನಿಹೋತ್ರಿಗಳು, ಅಷ್ಟೂ ವೈದಿಕ ಬ್ರಾಹ್ಮಣರು, ಅಷ್ಟೂ ವೇದವನ್ನ ಅವಲಂಬಿಸಿಕೊಂಡಿದ್ದಂತಹ ಗ್ರಾಮ ಅದು. ಆ ಗ್ರಾಮದಲ್ಲಿದ್ದಂತಹ ಒಬ್ಬ ವೈದಿಕ ನಿಷ್ಠರು ಪ್ರಭಾಕರರು ಅಂತ ಹೇಳ್ತಾರೆ. ಆ ಭಗವತ್ಪಾದರು ಆ ಗ್ರಾಮಕ್ಕೆ ಪ್ರವೇಶವನ್ನ ಮಾಡಿ ಒಂದು ಮರದ ಕೆಳಗೆ ಆಸೀನರಾಗಿ ಕುಳಿತಿರುತ್ತಾರೆ. ಭಗವತ್ಪಾದರನ್ನ ನೋಡಲು ಸುಮಾರು ಜನ ದರ್ಶನಕ್ಕಾಗಿ ಬಂದಿರ್ತಾರೆ. ಆದರೆ ಭಗವತ್ಪಾದರು ಯಾರನ್ನೋ ನಿರೀಕ್ಷೆ ಮಾಡುವಂತೆ ತೋರ್ತಾ ಇದ್ರು. ಯಾರನ್ನೋ ಎದುರು ನೋಡ್ತಾ ಇದ್ರು. ಯಾರೋ ಬರುವಂತೆ ಕಾಯುತ್ತಿದ್ದಂತೆಯೂ ಭಗವತ್ಪಾದರ ಮುಖದ ಭಾವನೆಗಳು ತೋರ್ತಾ ಇತ್ತು. ಹೀಗಿರಲು ಆ ಗ್ರಾಮದ ದಂಪತಿಗಳು ಒಂದು ಮಗುವನ್ನ ಕರೆದುಕೊಂಡು ಭಗವತ್ಪಾದರ ಬಳಿ ಆ ದಂಪತಿಗಳು ಆ ಮಗುವನ್ನ ಕರೆದುಕೊಂಡು ಬರ್ತಾರೆ ಭಗವತ್ಪಾದರ ಬಳಿ. ಹೀಗೆ ಬಂದಾಗ ಆ ಪ್ರಭಾಕರ ದಂಪತಿಗಳು ಕರೆದುಕೊಂಡು ಬಂದಂತಹ ಮಗುವಿನ ಕಿಂಚಿತ್ತು ಕಥೆಯನ್ನ ಭಗವತ್ಪಾದರ ಬಳಿ
ಖೇದದಿಂದ ತೋಡ್ಕೊಳ್ತಾರೆ. ಯಾಕಪ್ಪ ಖೇದ ಅಂತ ನೋಡಿದರೆ, ಆ ಮಗು ಹುಟ್ಟಿನಿಂದಲೂ ಯಾವುದರಲ್ಲೂ ಆಸಕ್ತಿ ಇಲ್ಲದೆ, ಯಾವುದರಲ್ಲೂ ಭಾಗವಹಿಸದೆ, ವೇದವನ್ನ ಹೇಳಿಕೊಟ್ಟರೂ ಸರಿಯಾಗಿ ಕಲಿಯದೆ, ಮಕ್ಕಳೊಂದಿಗೆ ವಯಸ್ಸಿಗೆ ತಕ್ಕಂತೆ ಆಡದೆ, ಮುಂದೆ ಹೇಳ್ತಾರೆ ನಮಸ್ಕಾರ ಮಾಡಿದರೆ ನಮಸ್ಕಾರವನ್ನ ಮಾಡ್ತಾನೇ ಇರ್ತಂತೆ ಆ ಮಗು, ಎಬ್ಬಿಸಿ ನಾವು ಕುಳ್ಳಿರಿಸೋವರೆಗೂ. ಯಾವುದಾದೊಂದು ಕಾರ್ಯವನ್ನ ಕೊಟ್ಟರೆ ಆ ಕಾರ್ಯವನ್ನ ನಿರಂತರವಾಗಿ ನಿಲ್ಲಿಸದೆ ಮಾಡ್ತಾನೇ ಇರುತ್ತಂತೆ ಮಗು. ಎಷ್ಟೋ ವೈದ್ಯರ ಬಳಿ ಹೋದರೂ ಸಹ ವೈದ್ಯರು ಯಾವುದೇ ತೊಂದರೆ ಇಲ್ಲ, ಸಮಸ್ತವೂ ಸರಿಯಾಗೇ ಇದೆ ಅಂತ ಹೇಳಿ ಪುನಃ ಈ ಮಗುವನ್ನ ಮನೆ ಕಳಿಸ್ತಾ ಇದ್ರಂತೆ. ಈ ಕಥೆಯನ್ನ ಈ ಪ್ರಭಾಕರ ದಂಪತಿಗಳು ಭಗವತ್ಪಾದರ ಮುಂದೆ ನಿವೇದಿಸಿ ಕೇಳ್ತಾರೆ, ಹೇ ಭಗವನ್, ಈ ಮಗುವಿಗೆ ಯಾವುದಾದರೂ ರೋಗ ಇದೆಯಾ? ಅಥವಾ ಯಾವುದಾದರೂ ರೋಗಿಯ ಶರೀರ ಈ ಮಗುವಿನ ಒಳಗೆ ಇದೆಯಾ? ಅಥವಾ ಇವನು ಯೋಗ ಭ್ರಷ್ಟನ? ಅಥವಾ ಇವನಿಗೆ ಕರ್ಮವೇ ಮುಗಿದ ಕೊನೆಯ ಜನ್ಮವ? ಇದು ಯಾವುದೂ ನಮಗೆ ತಿಳಿಯುತ್ತಿಲ್ಲ. ನೀವೇ ಈ ಮಗುವಿಗೆ ಅನುಗ್ರಹ ಮಾಡಿ, ನಮಗೂ ಅನುಗ್ರಹ ಮಾಡಿ, ಇದು ಯಾವ ಸ್ಥಿತಿ ಅಂತ ನಮಗೆ ತಿಳಿಸಿಕೊಡಬೇಕು ಅಂತ ಹೇಳ್ತಾರೆ. ಆಗ ಆ ಭಗವತ್ಪಾದರ ದಿವ್ಯ ದೃಷ್ಟಿ, ಆತ್ಮೀಯ ಕಟಾಕ್ಷ ದೃಷ್ಟಿಯ ಅಂತ ವಿವೇಕ ಚೂಡಾಮಣಿ ಹೇಳುತ್ತಲ್ಲ, ಆತರ ಆ ದಿವ್ಯ ದೃಷ್ಟಿ ಆ ಮಗುವಿನ ಮೇಲೆ ಬೀಳುತ್ತೆ, ಪುಟ್ಟ ಬಾಲಕನ ಮೇಲೆ ಬೀಳುತ್ತೆ. ಭಗವತ್ಪಾದರು ಗೊತ್ತಾಗತ್ತೆ ಈ ಮಗು ಇರ್ತಕ್ಕಂತಹ ಸ್ಥಿತಿ. ಕಣ್ಣು ನೋಡ್ತಾ ಇದೆ, ಆದ್ರೆ ಕಣ್ಣಿನ ಗೋಳದಲ್ಲಿ ಯಾವುದೇ ಚಿತ್ರಗಳು ಬೀಳುತ್ತಿಲ್ಲ. ವೇದವೇ ಹೇಳುವಂತೆ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ಅಂತ ವೇದ ಹೇಳತ್ತೆ. ಆ ಕಣ್ಣುಗಳಲ್ಲಿ ಕಿಂಚಿತ್ತು ಅಹಂಕಾರವೂ ಕಾಣಿಸ್ತಾನೆ ಇಲ್ಲ. ಯೋ ಅಕ್ಷಿಣಿ ಪುರುಷ ಅಂತ ಹೇಳುತ್ತೆ. ಆ ಅಖಂಡವಾದ ಕಣ್ಣುಗಳಲ್ಲಿ ಆ ಪ್ರತ್ಯಗಾತ್ಮನಲ್ಲಿ ತನ್ನ ಬೋಧದಲ್ಲಿ ನೆಲೆ ನಿಂತಿರುವ ಸ್ಥಿತಿಯು ಭಗವತ್ಪಾದರಿಗೆ ಗೊತ್ತಾಗುತ್ತೆ. ಭಗವತ್ಪಾದರಿಗೆ ಆದಂತಹ ಹರ್ಷಕ್ಕೆ ಎಲ್ಲೆಯೇ ಇಲ್ಲ. ಭಗವತ್ಪಾದರು ಗೊತ್ತಾಗುತ್ತೆ ಭಗವತ್ಪಾದರಿಗೆ ಕೂಡಲೇ ಆ ಮಗುವಿನ 2 ಕೈಗಳನ್ನ ತಮ್ಮ ಕೈಗಳಿಂದ ಆಲಂಗಿಸಿಕೊಂಡು ಹತ್ತಿರದಲ್ಲಿ ಆ ಮಗುವನ್ನ ಕರೆದು ಒಂದು ಪ್ರಶ್ನೆಯನ್ನ ಭಗವತ್ಪಾದಾಚಾರ್ಯರು ಕೇಳುತ್ತಾರೆ. ಯಾಕಂದ್ರೆ ಭಗವತ್ಪಾದಾಚಾರ್ಯರಿಗೆ ಮಾತ್ರ ಗೊತ್ತು ಯಾವ ಪ್ರಶ್ನೆಯನ್ನ ಈ ಮಗುವಿನತ್ರ ಕೇಳಿದರೆ ಈ ಮಗುವು ಮಾತಾಡತ್ತೆ ಅಂತ. ಯಾಕಂದ್ರೆ ಸ್ವಯಂ ಅವರೇ ಆ ಸ್ಥಿತಿಯಲ್ಲಿ ಇರ್ತಕ್ಕಂತಹವರು, ಇನ್ನೊಂದು ಮಗುವು ಆ ಸ್ಥಿತಿಯಲ್ಲಿ ಇರೋದ್ರಿಂದ ಭಗವತ್ಪಾದಾಚಾರ್ಯರಿಗೆ ಮಾತ್ರ ಈ ವೃತ್ತಾಂತ ಗೊತ್ತಾಗತ್ತೆ. ಭಗವತ್ಪಾದಾಚಾರ್ಯರು ಆ ಮಗುವನ್ನ ನೋಡಿ ಒಂದು ಪ್ರಶ್ನೆಯನ್ನ ಹೀಗೆ ಕೇಳ್ತಾರೆ. ಕಸ್ತ್ವಂ ಶಿಶೋ ಕಸ್ಯ ಕುತೋಸಿ ಗಂತ ಕಿಂ ನಾಮತೆ ತ್ವಂ ಕುತ ಆಗತೋಸಿ ಏತನ್ಮಯೋಕ್ತಂ ವಪಚಾರ್ಭಕತ್ವಂ ಮತ್ಪ್ರೀತಯೇ ಪ್ರೀತಿ ವಿವರ್ಧನೋಸಿ ಅಂತ. ಕಸ್ತ್ವಂ ಶಿಶೋ ಕಸ್ಯ ಕುತೋಸಿ ಗಂತ, ಏ ಮಗುವೇ ನೀನು ಯಾರು? ನೀನು ಎಲ್ಲಿಯವನು? ನೀನು ಎಲ್ಲಿಗೆ ಹೋಗುತ್ತಿರುವೆ?
ಕಿಂ ನಾಮತೆ ತ್ವಂ, ನಿನ್ನ ಹೆಸರೇನು, ನೀನು ಎಲ್ಲಿಂದ ಬಂದಿರುವೆ. ಏತನ್ಮಯೋಕ್ತಂ ವದ ಚಾರ್ಭಕತ್ವಂ, ಇವುಗಳನ್ನೆಲ್ಲ ಮಗುವೇ ನನಗೆ ಹೇಳು. ಅರ್ಭಕ ಅಂತ ಒಂದು ಪದ ಪ್ರಯೋಗವನ್ನ ಭಗವತ್ಪಾದರು ಮಾಡುತ್ತಾರೆ. ಅಚ್ಚ ಕನ್ನಡದಲ್ಲಿ ನಿಘಂಟಿನಲ್ಲಿ ನೋಡುವ ರೀತಿಯನ್ನು ನೋಡಿದರೆ ಅರ್ಭಕ ಅನ್ನಕ್ಕೆ ಹಸುಳೆ ಅಂತ ಹೆಸರು. ಮಗುವೆ ಹಸುಳೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಆ ಮಗುಗೆ ಹಸುಳೆ ಅಂತ ಹೇಳ್ತಾರೆ, ಅರ್ಭಕ ಅಂತ ಹೇಳ್ತೀವಿ. ಇನ್ನ ನೋಡಿದರೆ ನನಗೆ ಈಗಾಗಲೇ ನನಗೆ ಸಂತೋಷವಾಗಿದೆ, ಆ ಸಂತೋಷವನ್ನ ಇನ್ನಷ್ಟು ಬಲವಾಗಿ ಮಾಡಿಸಪ್ಪ. ಮತ್ ಪ್ರೀತೆಯೇ ಪ್ರೀತಿ ವಿವರ್ಧನೋಸಿ ಅಂತ ಹೇಳ್ತಾರೆ ಭಗವತ್ಪಾದ. ಮೊಟ್ಟ ಮೊದಲ ಬಾರಿಗೆ ಭಗವತ್ಪಾದರ ಆ ದಿವ್ಯ ವಾಣಿ, ಆ ದಿವ್ಯ ದೃಷ್ಟಿ ಎಲ್ಲವೂ ಆ ಮಗುವಿನ ಮೇಲೆ ಹೋಗಿ ಬೀಳತ್ತೆ. ಬಿದ್ದು ತನ್ನ ಅಂತರಾಳದಲ್ಲಿ ಈ ಪ್ರಶ್ನೆ ಹೋಗತ್ತೆ. ಆಗ ದೃಷ್ಟಿ ಆ ಗೋಳದಲ್ಲಿ ಒಂದು ದೃಶ್ಯ ಕಾಣಕ್ಕೆ ಪ್ರಾರಂಭವಾಗತ್ತೆ. ಆ ಮಗು ಪ್ರಥಮವಾಗಿ ಆದ್ಯದಲ್ಲಿಯೇ ಕಂಡಂತಹ ಒಂದು ದಿವ್ಯ ದೃಷ್ಟಿ, ಆ ಮಗುವಿನ ಪುಣ್ಯವೇ ಸರಿ ನೋಡಿದ್ದು ಭಗವತ್ಪಾದಾಚಾರ್ಯರ ಆ ಆಕೃತಿಯನ್ನ, ಪರಮ ಮಂಗಳವಾಗಿರ್ತಕ್ಕಂತಹ ಭಗವತ್ಪಾದಾಚಾರ್ಯರ ಆ ಆಕೃತಿ. ನಾವು ಯಾವುದನ್ನ ಏನನ್ನ ನೋಡ್ತೀವಿ ಏನು ಗೊತ್ತೇ ಆಗೋದಿಲ್ಲ. ಆ ಮಗುವಿನ ಪುಣ್ಯ ನೋಡಿ ಮೊದಲನೆಯದಾಗಿ ನೋಡಿದ್ದು ಭಗವತ್ಪಾದಾಚಾರ್ಯರು ತನ್ನ ಗುರುಗಳ ಮೂರ್ತಿಯನ್ನ, ಆ ದಿವ್ಯ ರೂಪವನ್ನ. ಈ ಪ್ರಶ್ನೆಯು ಅಂತರಾಳದಲ್ಲಿ ಹೊಕ್ಕು ಆ ಹೃದಯದಲ್ಲಿ ವಾಗ್ದೇವಿಯು ನಿರ್ಬಂಧವಾಗಿ ಎಚ್ಚರಿಸಿ ಭಗವತ್ಪಾದರ ಪ್ರಶ್ನೆಗಳಿಗೆ ಓಗೊಟ್ಟು ಒಂದು 13 ಶ್ಲೋಕಗಳನ್ನ ಆ ಮಗು ಪ್ರಥಮವಾಗಿ ಮಾತಾಡಿತು. ಅದು ಯಾವುದೋ ಒಂದು ಹುಸಿಯಾದಂತಹ ಶ್ಲೋಕಗಳಲ್ಲ, ಯಾವುದೋ ಒಂದು ಅಲಂಕಾರ ಶಾಸ್ತ್ರಗಳನ್ನೊಳಗೊಂಡಂತಹ ಅಥವಾ ಪ್ರಾಸಗಳನ್ನೊಳಗೊಂಡಂತಹ ಅಥವಾ ಯಾವುದೋ ಕಲ್ಪನೆಯಿಂದ ಬರೆದಿರ್ತಕ್ಕಂತಹ ಶ್ಲೋಕಗಳಲ್ಲ. ಸಮಸ್ತ ವೇದಾಂತದ ಸಾರವನ್ನ ಭಟ್ಟಿ ಇಳಿಸಿ ಪ್ರಸ್ಥಾನ ತ್ರಯದಲ್ಲಿ ಯಾವ ಯಾವ ವಿಷಯಗಳು ಬರುತ್ತವೆಯೋ ಆ ಅಷ್ಟೂ ವಿಷಯಗಳನ್ನ ಇದರಲ್ಲಿ ಸಾರವಾಗಿ, ಸಂಕ್ಷಿಪ್ತವಾಗಿ, ಅತ್ಯಂತ ಸುಲಲಿತವಾಗಿ ಪದಪುಂಜಗಳೊಂದಿಗೆ ಆ ಮಗು ಹೇಳುತ್ತೆ 13 ಶ್ಲೋಕದಲ್ಲಿ. ಹೀಗೆ 13 ಶ್ಲೋಕಗಳನ್ನ ಹೇಳಿದ ಈ ಮಗುವನ್ನ ನೋಡಿದ ಆ ಪ್ರಭಾಕರ ದಂಪತಿಗಳು, ಅಂದರೆ ಈ ಮಗುವಿನ ಮಾತಾ ಪಿತೃಗಳು ಅತ್ಯಂತ ಸಂತೋಷವಾಗ್ತಾರೆ. ನಮ್ಮ ಮಗು ಮಾತಾಡಿತು ಅಂತ. ಎಲ್ಲ ತಂದೆ ತಾಯಿಯರಂತೆಯೂ ಆ ಮಗು ಮಾತಾಡಿತಲ್ಲ, ಸಾಕು, ಇನ್ನ ಕರ್ಕೊಂಡು ಹೋಗುವ ಅಂತ ಹೇಳಿ ಮುಂದಾದಾಗ ಭಗವತ್ಪಾದರು ಹೇಳ್ತಾರೆ, ಈ ಮಗು ವಾಸ್ತವವಾಗಿ ಲೋಕದಲ್ಲಿ ಇರ್ತಕ್ಕಂತಹ ಮಗು ಅಲ್ಲ. ಈ ಮಗುವನ್ನ ನಾವು ಲೋಕಕ್ಕೆ ಬಿಟ್ಟರೆ ಅದು ಅಲ್ಲಿ ಹೊಂದಿಕೊಂಡು ಇರ್ತಕ್ಕಂತಹ ಮಗು ಅಲ್ಲ. ಈ ಮಗು ಯೋಗಿಗಳ ಸಮೂಹದಲ್ಲಿ ಇರ್ತಕ್ಕಂತಹ ಮಗು. ಆದುದರಿಂದ ಈ ಮಗುವನ್ನ ನಮಗೆ ಸಮರ್ಪಿಸಿ ಈ ಮಗುವಿನ ಕ್ಷೇಮವನ್ನ ನಾವು ನೋಡ್ಕೋತೀವಿ ಅಂತ ಭಗವತ್ಪಾದರು ಹೇಳಲು, ಅವರೇ ವೈದಿಕ ಮಾರ್ಗದಲ್ಲಿ ಅತ್ಯಂತ ನಿಷ್ಠರಾಗಿರುವುದರಿಂದ, ಭಗವತ್ಪಾದರ ಸ್ಥಿತಿಯನ್ನು ತಿಳಿದಿರುವುದರಿಂದ ಆ ಮಗುವನ್ನ ಭಗವತ್ಪಾದರ ಕೈಯಲ್ಲಿ ಒಪ್ಪಿಸಿ ಅವರು ಹೊರಡುತ್ತಾರೆ. ಪೂರ್ವಾಶ್ರಮದಲ್ಲಿ ಈ ಮಗುವಿಗೆ ಏನ್ ಹೆಸರು ಅಂತ ನಮಗೆ ಎಲ್ಲೂ ತಿಳಿದು ಬರುವುದಿಲ್ಲ.
ಆದರೆ ಭಗವತ್ಪಾದರೇ ಕೊಟ್ಟಂತಹ ಹೆಸರು ಹಸ್ತಾಮಲಕಾಚಾರ್ಯರು ಅಂತ. ಭಗವತ್ಪಾದರು ಯಾವುದೋ ಒಂದು ಹೆಸರನ್ನ ಯಾರಿಗೂ ಆತರ ಕೊಡೋದೇ ಇಲ್ಲ. ಹಸ್ತಾಮಲಕಾಚಾರ್ಯರು ಎಂಬಂತಹ ಹೆಸರಿನ ಹಿಂದೆ ಗಾಢವಾದಂತಹ ಅರ್ಥವಿದೆ. ಹಸ್ತ ಅಂತಂದರೆ ಕೈ, ಆಮಲಕ ಅಂತಂದರೆ ನೆಲ್ಲಿಕಾಯಿ. ಯಾರ ಅಥವಾ ಯಾರೊಬ್ಬರಲ್ಲಿ ಈ ಆತ್ಮತತ್ವವು ಕೃತವಾಗಿ ಕೈಯಲ್ಲಿರ್ತಕ್ಕಂತಹ ನೆಲ್ಲಿಕಾಯಿಯಂತೆ ಪ್ರಕಾಶಿಸುತ್ತಿದೆಯೋ ಅವರೇ ಹಸ್ತಾಮಲಕಾಚಾರ್ಯರು. ಒಬ್ಬ ಮನುಷ್ಯನ ಕೈಯಲ್ಲಿ ನೆಲ್ಲಿಕಾಯಿ ಇದ್ದರೆ ಆ ನೆಲ್ಲಿಕಾಯಿಯನ್ನ ತಿಳ್ಕೊಳಕ್ ಎಷ್ಟೊತ್ತು ಬೇಕು? ಅಷ್ಟು ಸ್ಫುಟವಾಗಿರ್ತಕ್ಕಂತಹ ಈ ಆತ್ಮತತ್ವವನ್ನ ಈ ಮಗು ಚೆನ್ನಾಗಿ ಅರಿತುಕೊಂಡಿದೆ ಹುಟ್ಟಿನಿಂದಲೇ ಅಂತ ಸಂತೋಷಪಟ್ಟು ಆ ಮಗುವಿಗೆ ಹಸ್ತಾಮಲಕಾಚಾರ್ಯರು ಅಂತ ಹೆಸರು ಕೊಡ್ತಾರೆ. ಇದು ಅವರ ಜೀವನದ ವೃತ್ತಾಂತ. ಅದಲ್ಲದೆ ಈ ಹಸ್ತಾಮಲಕೀಯಕ್ಕೆ ಸ್ತೋತ್ರಕ್ಕೆ ಮತ್ತಷ್ಟು ವೈಶಿಷ್ಟ್ಯ ಬಂದದ್ದು ಯಾವಾಗ ಅಂತ ನೋಡಿದರೆ, ಭಗವತ್ಪಾದಾಚಾರ್ಯರೇ ಸ್ವಯಂ ದಕ್ಷಿಣಾಮೂರ್ತಿಗಳೇ, ಸ್ವಯಂ ಭಗವತ್ಪಾದಾಚಾರ್ಯರೇ ಈ ಹಸ್ತಾಮಲಕೀಯ ಸ್ತೋತ್ರಕ್ಕೆ ಭಾಷ್ಯವನ್ನ ಬರೀತಾರೆ. ಇದು ಹೇಗಿದೆ ಅಂತಂದ್ರೆ, ಸ್ವರ್ಣಕ್ಕೆ ಸುಗಂಧವನ್ನ ಲೇಪಿಸಿದಾಗ ಅದರ ಬೆಲೆಯೂ ಎಷ್ಟು ಮಹತ್ತಾಗುತ್ತದೆಯೋ ಅಥವಾ ಅದರ ವೈಶಿಷ್ಟ್ಯವೂ ಎಷ್ಟು ಹೆಚ್ಚಾಗುತ್ತದೆಯೋ ಅಂತೆಯೇ ಭಗವತ್ಪಾದಾಚಾರ್ಯರು ಈ 13 ಶ್ಲೋಕಗಳಿಗೆ ವಿಸ್ತಾರವಾದಂತಹ ಭಾಷ್ಯವನ್ನ ಬರೆದಿರ್ತಾರೆ. ಆ ಭಾಷ್ಯವನ್ನ ನಾವು ಇಂದು ಪ್ರವೇಶಿಸೋಣ. ನೋಡಿ, ಆ ಭಾಷ್ಯಕ್ಕೆ ಪ್ರಾರಂಭ ಹೀಗಿದೆ. ಪ್ರಾರಂಭದಲ್ಲಿ ಭಗವತ್ಪಾದಾಚಾರ್ಯರು ಮಂಗಳ ಶ್ಲೋಕವನ್ನ ಮಾಡಿ ಭಾಷ್ಯವನ್ನ ಪ್ರಾರಂಭ ಮಾಡ್ತಾರೆ. ಪ್ರಾರಂಭದ ಶ್ಲೋಕ ಭಾಷ್ಯದಲ್ಲಿ ಹೀಗಿದೆ: ಯಸ್ಮಿನ್ ಜ್ಞಾತೆ ಭವೇತ್ ಸರ್ವಂ ವಿಜ್ಞಾತಂ ಪರಮಾತ್ಮನಿ ತಂ ವಂದೇ ನಿತ್ಯ ವಿಜ್ಞಾನಂ ಆನಂದಂ ಅಜಂ ಅವ್ಯಯಂ ಅಂತ. ಆರಂಭದಲ್ಲಿ ಆ ಪರಮಾತ್ಮನನ್ನ, ಆ ಬ್ರಹ್ಮತತ್ವವನ್ನ ಧ್ಯಾನ ಮಾಡಿ ಪ್ರಾರಂಭಿಸ್ತಾರೆ. ಯಸ್ಮಿನ್ ಜ್ಞಾತೆ, ಯಾವುದು ಒಂದನ್ನ ತಿಳಿದುಕೊಳ್ಳುವುದರಿಂದ, ತಿಳಿದುಕೊಳ್ಳುವ ಮೂಲಕ, ಸರ್ವಂ ವಿಜ್ಞಾತಂ ಭವೇತ್, ಎಲ್ಲವೂ ತಿಳಿದುಕೊಂಡಂತೆ ಆಗುತ್ತದೆಯೋ, ವೇದವೇ ಹೇಳುವಂತೆ ಏಕವಿಜ್ಞಾನೇನ ಸರ್ವವಿಜ್ಞಾನಂ, ಇದೊಂದು ತಿಳಿದುಕೊಳ್ಳುವುದರಿಂದ ಸಮಸ್ತವೂ ತಿಳಿದುಕೊಂಡಂತೆ ಆಗುತ್ತದೆಯೋ ಅದು. ತಸ್ಮಿನ್ ಪರಮಾತ್ಮನಿ, ಅಂತಹ ಪರಮಾತ್ಮನನ್ನ ತಿಳಿದುಕೊಳ್ಳುವ ಮೂಲಕ ಎಲ್ಲವೂ ತಿಳಿದುಕೊಂಡಂತೆ ಆಗುತ್ತದೆಯೋ, ತಂ, ಅಂತಹ ಪರಮಾತ್ಮನನ್ನು ನಾನು ವಂದೇ, ನಮಸ್ಕರಿಸುತ್ತೇನೆ ಅಂತ ಹೇಳಿ ಆ ಪರಮಾತ್ಮನಿಗೆ ವಿಶೇಷಣಗಳನ್ನ ಕೊಡ್ತಾರೆ. ಅದ್ ಯಾವುದು ಅಂತಂದರೆ, ನಿತ್ಯ ವಿಜ್ಞಾನಂ ಆನಂದಂ ಅಜಂ ಅವ್ಯಯಂ. ನಿತ್ಯವಾಗಿಯೂ, ವಿಜ್ಞಾನವಾಗಿಯೂ, ಆನಂದವಾಗಿಯೂ, ಅಜನಾಗಿಯೂ, ಅವ್ಯಯನಾಗಿಯೂ ಯಾರೊಬ್ಬ ಪರಮಾತ್ಮನಿದ್ದಾನೋ ಆ ಪರಮಾತ್ಮನನ್ನು ನಾನು ನಮಸ್ಕರಿಸುತ್ತೇನೆ, ಒಂದೇ. ನೋಡಿ, ಈ ಪ್ರತಿಯೊಂದು ವಿಶೇಷಣಕ್ಕೂ
ವಿಶೇಷವಾದ ಅರ್ಥವಿದೆ. ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ನಿತ್ಯ ಅಂತ ಪ್ರಾರಂಭದಲ್ಲಿ ಇರ್ತಕ್ಕಂತಹ ಒಂದು ವಿಶೇಷಣ. ಅಂದರೆ ಯಾವುದೊಂದು ಎಲ್ಲಾ ಅವಸ್ಥೆಗಳಲ್ಲಿಯೂ, ಎಲ್ಲಾ ಅನುಭವಗಳಲ್ಲಿಯೂ, ಎಲ್ಲಾ ಭಾವನೆಗಳ ಹಿಂದೆಯೂ ಮಾರ್ಪಾಡಾಗದೆ ಇದೆಯೋ ಅದು ನಿತ್ಯ. ನಮ್ಮ ಎಲ್ಲಾ ಅನುಭವಗಳ ಹಿಂದೆ ಯಾವುದಿದೆ ಅಂತ ನೋಡಿದರೆ ಆ ನಾನು ಅಂತಕ್ಕಂತಹ ಅನುಭವ ಅದು ಯಾವ ಕಾಲದಲ್ಲಿಯೂ ವಿಚ್ಛಿತ್ತಿ ಹೊಂದಲೇ ಇಲ್ಲ. ಆ ಭಾವವನ್ನೇ ಭಗವತ್ಪಾದರು ಇಲ್ಲಿ ನಿತ್ಯ ಅನ್ನೋ ಶಬ್ದದಿಂದ ತೋರಿಸ್ಕೊಡ್ತಾರೆ. ಇದಲ್ಲದೆ ಭಗವತ್ಪಾದರು ಇತರ ಕಡೆ ಭಾಷ್ಯಗಳಲ್ಲಿ ಆಗಾಗ ಪ್ರಯೋಗಿಸುವಂತಹ ಮಾತು ಆತ್ಮನ ವಿಷಯವಾಗಿ ಹೇಳಬೇಕಾದರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಭಗವತ್ಪಾದರು ಭಾಷ್ಯದಲ್ಲಿ ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದೆ ವಿಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಅಂತಂದರೆ ನಮಗೆ ಗೊತ್ತಿರ್ತಕ್ಕಂತಹ ವಿಷಯವೇ, ಅಂದರೆ ಅರಿವು. ವಿಜ್ಞಾನ ಅಂತಂದರೆ ವಿಶೇಷವಾದ ಅರಿವು. ವಿ ಅನ್ನೋದಲ್ಲಿ ಉಪಸರ್ಗ. ಅಂದರೆ ಈ ಅರಿವು, ಜ್ಞಾನ ಅನುಭವವಾದಾಗ ಅದಕ್ಕೆ ವಿಜ್ಞಾನ ಅಂತ ಹೆಸರು. ಯಾವ ಒಂದು ಜ್ಞಾನ ನಮ್ಮ ಸ್ವಸ್ವರೂಪದ ಅನುಭವವಾಗಿ ಮಾರ್ಪಾಡಾಗುತ್ತೋ ಅಥವಾ ನಮ್ಮ ಪ್ರತ್ಯಭಿಜ್ಞೆ ಬೀಳುತ್ತೋ ಅದು ವಿಜ್ಞಾನ ಅಂತ ಹೇಳ್ತಾರೆ. ಈಗ ನಿತ್ಯ ವಿಜ್ಞಾನ ಅಂತ ಇದೆಯಲ್ಲ ಸಮಸ್ತ ಪದವಾಗಿ, ಅದಕ್ಕೇನು ಅರ್ಥ ಅಂತಂದರೆ ಯಾವ ಒಂದು ಅನುಭವವು ನಿರಂತರವಾಗಿ ಅನುಸ್ಯೂತವಾಗಿ ನಮ್ಮ ಸ್ವಂತ ಅನುಭವವಾಗಿದೆಯೋ, ಯಾವುದು ಆ ಅನುಭವ ಅಂತ ಕೇಳಿದರೆ ಅದು ನಮ್ಮ ಒಳಗೆ ಸದಾ ಸರ್ವತ್ರ ಇರ್ತಕ್ಕಂತಹ ಒಂದು ಅನುಭವ, ನಾನು ಅಂತಕ್ಕಂತಹ ಅನುಭವ. ಆ ಅನುಭವದ ಆಳವಾದಂತಹ ಸ್ಫುರಣ ನಿತ್ಯ ವಿಜ್ಞಾನ. ಆನಂದಂ ಅಂತ ಮುಂದೆ ಹೇಳ್ತಾರೆ. ಅದೇ ಆನಂದ ಸ್ವರೂಪ. ನಮ್ಮ ಎಲ್ಲಾ ಪ್ರಯತ್ನಗಳ ಹಿಂದೆಯೂ ಇರ್ತಕ್ಕಂತಹ ಒಂದು ತೀವ್ರವಾದ ಇಚ್ಛೆ ಯಾವುದು ಅಂತ ನೋಡಿದ್ರೆ ಅದು ನಾನು ಆನಂದವಾಗಿರಬೇಕು, ನನಗೆ ಸುಖ ಬೇಕು ಅಂತ. ಅದು ನಮ್ಮ ಸ್ವರೂಪವಾಗಿಯೇ ಇದೆ ಅಂತ ನಮಗೆ ಗೊತ್ತಾಗದೆ ಬಹಿಷ್ಪ್ರಪಂಚಾಭಿಮುಖವಾಗಿ ನಾವು ಯಾವುದೋ ಕರ್ಮಗಳನ್ನ ಮಾಡಿ ಅದರಿಂದ ನಮಗೆ ಆ ಆನಂದವು ಸಿಗುತ್ತದೆಯಾ ಅಂತ ನೋಡ್ತಾ ಇದ್ದೀವಿ. ನೋಡಿ, ಸ್ವಲ್ಪ ವಿಚಾರ ಮಾಡಿ, ನಾವು ಯಾಕೆ ನಾವು ಆನಂದವಾಗಿಯೇ ಇರಬೇಕು ಅಂತ ಬಯಸ್ತೀವಿ? ಯಾರಿಗಾದ್ರೂ ಒಬ್ಬರಿಗೆ ನಾನು ದುಃಖ ಪಡಬೇಕು ಅಂತ ಆಸೆ ಇದೆಯಾ? ಇಲ್ಲ. ಯಾಕಂದರೆ ಆನಂದ ನಮ್ಮ ಸ್ವಂತ ಸ್ವರೂಪ, ನಮ್ಮ ಅನುಭವದ ಸ್ವರೂಪ. ಯಾವುದೊಂದು ನಮ್ಮ ಸ್ವಂತ ಸ್ವರೂಪ ಅನುಭವ ಅಲ್ಲವೋ ಅದನ್ನ ನಾವು ಹುಡುಕಕ್ಕೆ ಅಥವಾ ಅಪೇಕ್ಷೆ ಪಡುವುದೇ ಇಲ್ಲ. ಅದನ್ನ ಭಗವತ್ಪಾದರು ಮನಸ್ಸಲ್ಲಿ ಇಟ್ಕೊಂಡು ಆನಂದಂ ಅಂತ ಹೇಳ್ತಾರೆ. ಅಜಂ ಅಂತ ಮುಂದಿನ ಪದ. ಅಂದ್ರೆ ಯಾವುದೊಂದು ಹುಟ್ಟಿಲ್ಲವೋ ಅದು. ಹುಟ್ಟಿಲ್ಲ ಅಂತಂದರೆ ಅದಕ್ಕೆ ಸಾವು ಇಲ್ಲ ಅಂತ. ಹುಟ್ಟು ಸಾವು ಇಲ್ಲ ಅಂತಂದ್ರೆ ಅದು ನಿರಂತರವಾಗಿ ಸದಾ ಸರ್ವಕಾಲದಲ್ಲೂ ಇದೆ ಅಂತ. ಇದಕ್ಕೆ ಪ್ರಮಾಣ ವೇದದಲ್ಲಿದೆ. ಎಲ್ಲಿ ಅಂತ? ಅಜಾಯಮಾನೋ ಬಹುಧಾ ವಿಜಾಯತೆ. ಗೀತೆಯಲ್ಲೇ ನ ಜಾಯತೆ ಮ್ರಿಯತೆ ವಾ ಕದಾಚಿತೆ ಅಂತ ಬರುತ್ತೆ. ಹೀಗಿರ್ತಕ್ಕಂತಹ ಪರಮಾತ್ಮನನ್ನ ನಾನು ನಮಸ್ಕರಿಸುತ್ತೇನೆ ಅಂತ. ಈ ಪರಮಾತ್ಮನು ಭಗವತ್ಪಾದರು ಯಾರನ್ನ ಸೂಚಿಸ್ತಾ ಇದ್ದಾರೆ ಅಂತ ನೋಡಿದ್ರೆ ವಾಸ್ತವವಾಗಿ ಅದು ಆ ನಿರ್ಗುಣ ಬ್ರಹ್ಮತತ್ವವನ್ನೇ ಹೇಳ್ತಾ ಇದ್ದಾರೆ. ಇದು ಪ್ರಥಮ ಶ್ಲೋಕದ ವ್ಯಾಖ್ಯಾನ.
ಮುಂದೆ ಎರಡನೇ ಶ್ಲೋಕ ಒಟ್ಟು 3 ಶ್ಲೋಕಗಳು ಭಗವತ್ಪಾದರು ಪ್ರಾರಂಭದಲ್ಲಿ ಮಾಡಿ ಭಾಷ್ಯವನ್ನ ಬರೆದಿದ್ದಾರೆ. ಅದರಲ್ಲಿ ಎರಡನೆಯ ಶ್ಲೋಕ ಹೀಗಿದೆ: ಯದಜ್ಞಾನಾತ್ ಅಭೂದ್ವೈತಂ ಜ್ಞಾತೆ ಯಸ್ಮಿನ್ ನಿವರ್ತತೆ ರಜ್ಜು ಸರ್ಪವದ್ ಅತ್ಯಂತಂ ತಂ ವಂದೇ ಪುರುಷೋತ್ತಮಂ ಅಂತ. ಯದಜ್ಞಾನಾತ್ ಅಭೂದ್ವೈತಂ, ಯಾರನ್ನ ಅಥವಾ ಯಾವುದನ್ನ ತಿಳಿದುಕೊಳ್ಳದೇ ಇರುವುದರಿಂದ, ಯಸ್ಯ ಅಜ್ಞಾನಾತ್ ಅಭೂತ್ ದ್ವೈತಂ, ದ್ವೈತವೂ ಹುಟ್ಟಿತೋ, ಅಂದರೆ ಈ ಜೀವತ್ವ, ಬುದ್ಧಿ, ಕರ್ತೃತ್ವ, ಭೋಕ್ತೃತ್ವ, ನಾನು ಸಂಸಾರಿ ಇಂತಹ ಭಾವನೆಗಳು ಹುಟ್ಟಿತ್ತೋ. ಯದಜ್ಞಾನಾತ್ ಅಭೂತ್ ದ್ವೈತಂ, ಆದರೆ ಅದನ್ನು ತಿಳಿದುಕೊಳ್ಳುವುದರಿಂದ, ಯಾವುದನ್ನ ತಿಳಿದುಕೊಳ್ಳದೇ ಇರುವುದರಿಂದ ಹುಟ್ಟಿತಲ್ಲ, ಆದರೆ ಅದನ್ನ ತಿಳಿದುಕೊಳ್ಳುವುದರಿಂದ ಅಥವಾ ನಮಗೆ ಮನದಟ್ಟು ಮಾಡಿಕೊಳ್ಳುವುದರಿಂದ ಈ ದ್ವೈತವು ನಿವೃತ್ತಿಯಾಗುತ್ತದೆ. ಅದನ್ನೇ ಹೇಳ್ತಾರೆ ಜ್ಞಾತೆ ಯಸ್ಮಿನ್ ನಿವರ್ತತೆ. ಆ ತತ್ವವನ್ನ ತಿಳಿದುಕೊಳ್ಳುವುದರಿಂದ ಈ ದ್ವೈತವು ನಶಿಸಿ ಹೋಗುತ್ತದೆ, ಇಲ್ಲದಂತೆ ಆಗುತ್ತದೆ. ಅಂತಹ ಪುರುಷೋತ್ತಮನಾದಂತಹ ಪರಮಾತ್ಮನನ್ನು, ಬ್ರಹ್ಮನನ್ನು ತಂ ವಂದೇ ಪುರುಷೋತ್ತಮಂ ಅಂತ ಹೇಳ್ತಾರೆ. ಅಂತಹ ಪುರುಷೋತ್ತಮನನ್ನು ನಾನು ನಮಸ್ಕರಿಸುತ್ತೇನೆ. ಏನಪ್ಪ ಇದು? ಈ ಪರಮಾತ್ಮನನ್ನ ತಿಳಿದುಕೊಳ್ಳುವುದರಿಂದ ಈ ಸಂಸಾರ ಇತ್ಯಾದಿಗಳು ಹೇಗೆ ನಾಶವಾಗಲು ಸಾಧ್ಯ? ನಾನು ದುಃಖವನ್ನ ಅನುಭವಿಸ್ತಾ ಇದ್ದೀನಿ, ನನಗೆ ಸುಖ ಇದೆ, ನನಗೆ ದುಃಖ ಇದೆ ಅಂತ ನನಗೆ ತಿಳಿತಾ ಇದೆಯಲ್ಲ. ಆದ್ರೆ ಈ ಪರಮಾತ್ಮನನ್ನ ತಿಳಿಯುವುದರಿಂದ ಇದೆಲ್ಲ ನಾಶ ಆಗುತ್ತೆ ಅಂತ ಹೇಗೆ ಹೇಳಲು ಸಾಧ್ಯ? ಅಂದ್ರೆ ಭಗವತ್ಪಾದರು ಒಂದು ಉದಾಹರಣೆ, ಒಂದು ದೃಷ್ಟಾಂತವನ್ನ ಕೊಟ್ಟು ಮುಂದುವರಿಸ್ತಾ ಇದ್ದಾರೆ. ಈ ದ್ವೈತ ನಶಿಸಿ ಹೋಗುತ್ತದೆ ಅಂತ ಹೇಳ್ತಾ ಇದಾರೆ. ಅದು ಹೇಗೆ ಅಂತಂದರೆ, ಒಂದು ವೇದಾಂತದಲ್ಲಿ ಸುಪ್ರಸಿದ್ಧವಾಗಿ ಎಲ್ಲರಿಗೂ ತಿಳಿದಿರ್ತಕ್ಕಂತಹ ಒಂದು ಉಪಮಾನ, ಅದೇ ರಜ್ಜು ಸರ್ಪವದ್ ಅತ್ಯಂತಂ ರಜ್ಜು ಸರ್ಪವತ್ ಅತ್ಯಂತಂ ನಿವರ್ತತೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬನಿಗೆ ಒಂದು ಕತ್ತಲಿನ ಕೋಣೆಯಲ್ಲಿ ಒಂದು ಹಗ್ಗದ ತುಂಡು ಬಿದ್ದಿದೆ. ಹಗ್ಗದ ತುಂಡು ಬೆಳಕಿಲ್ಲದ ಕಾರಣ ಇವನಿಗೆ ಭ್ರಾಂತಿಯಿಂದ ಅದು ಹಾವಂತ ತೋರಿ ಇವನು ಭಯಭೀತನಾಗ್ತಾನೆ, ಭಯಗ್ರಸ್ತನಾಗ್ತಾನೆ. ಅತ್ಯಂತ ಭಯಕ್ಕೆ ಒಳಗಾಗಿ ಇವನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಎಲ್ಲರನ್ನೂ ಕರೆದು ಹೇಳ್ತಾನೆ, ಆ ಕೋಣೆಯಲ್ಲಿ ಹಾವಿದೆ ಅಂತ. ಆದರೆ ಆ ಹಗ್ಗದ ತುಂಡನ್ನು ಒಬ್ಬ ಹಾಕಿರ್ತಾನಲ್ಲ, ಆ ಹಗ್ಗದ ತುಂಡನ್ನ ಅಲ್ಲಿ ಒಬ್ಬ ಕೋಣೆಯಲ್ಲಿ ಇಟ್ಟಿರ್ತಾನಲ್ಲ, ಅವನು ಬಂದು ಹೇಳ್ತಾನೆ, ಯಾಕಪ್ಪ ಭಯ ಪಡ್ತಾ ಇದ್ಯಾ? ಅದು ಹಾವಲ್ಲ, ಅದು ಕೇವಲ ಹಗ್ಗ ಅಂತ. ಅದನ್ನ ಬೆಳಕ್ ಹಾಕಿ ನೋಡಿದಾಗ ಗೊತ್ತಾಗತ್ತೆ, ಇವನಿಗೆ ಆ ಹಗ್ಗದ ತುಂಡು ಭ್ರಾಂತಿಯಿಂದ ಹಾವಂತೆ ತೋರಿದೆ. ಅಂತೆಯೇ ನಮ್ಮ ಮೇಲೆ ನಾವು ಮಾಡ್ಕೊಂಡಿರ್ತಕ್ಕಂತಹ ಆರೋಪಗಳು, ನಾನು ಇಂಥವನು, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ, ನಾನು ಈ ದೇಹದವನು, ನನಗೆ ಈ ಹೆಸರಿದೆ, ನಾನು ಸಂಸಾರಿ, ನಾನು ಸುಖಿ, ನಾನು ದುಃಖವನ್ನ ಅನುಭವಿಸ್ತಾ ಇದ್ದೀನಿ, ಈ ಯಾವ ಯಾವ ಭಾವನೆಗಳೆಲ್ಲ ಇದೆಯಲ್ಲ, ಅವೆಲ್ಲ ಅವನಿಗೆ ಕತ್ತಲಲ್ಲಿ ಹಗ್ಗದ ಮೇಲೆ ಹಾವಿನಂತೆ ತೋರಿದಂತೆ ಭ್ರಾಂತಿ ಅಂತ. ವಾಸ್ತವವಾಗಿ ಇಲ್ಲಿ ಹಾವೇ ಇಲ್ಲ. ಆದರೆ ಇವನು ಹಗ್ಗದ ಮೇಲೆ ಆ ಹಾವನ್ನ ಅಧ್ಯಾರೋಪಣ ಮಾಡಿ ಭಯ ಪಡ್ತಾ ಇದ್ದಾನೆ.
ಅಂತೆಯೇ ನಾವು ಸಹ ನಮ್ಮಲ್ಲಿ ನಿಷ್ಕಳವಾದ ತತ್ವದಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ, ಯಾವುದೇ ಭಾವನೆಗಳು ಇಲ್ಲ. ನಾವು ಅದರ ಮೇಲೆ ಅಧ್ಯಾರೋಪಗಳನ್ನ ಮಾಡಿಕೊಂಡು ನಾನು ಇಂಥವನು, ನಾನು ಸುಖಿ, ನಾನು ದುಃಖಿ, ನಾನು ಸಂಸಾರಿ ಇತ್ಯಾದಿ ಭಾವನೆಗಳನ್ನ ನಮ್ಮ ಮೇಲೆ ನಾವೇ ಅಧ್ಯಾರೋಪಗಳನ್ನ ಮಾಡಿಕೊಂಡು ನಾವು ಕಷ್ಟವನ್ನ ಅನುಭವಿಸ್ತಾ ಇದ್ದೀವಿ. ಹೇಗೆ ಬೆಳಕು ಬಿದ್ದ ತಕ್ಷಣ ಆ ಹಾವು ಇಲ್ಲದಂತಾಯಿತು, ವಾಸ್ತವವಾಗಿ ಇಲ್ಲದಂತಾಗಿಲ್ಲ, ಹಾವು ಇರಲೇ ಇಲ್ಲ ಅಲ್ಲಿ, ಇವನ ಭ್ರಾಂತಿಯಿಂದ ಹಾವು ತೋರಿತಲ್ಲ. ಅಂತೆಯೇ ಇವನಿಗೆ ಈ ತತ್ವವನ್ನ ಯಸ್ಮಿನ್ ಜ್ಞಾತೆ ನಿವರ್ತತೆ ಅಂತ ಹೇಳಿದ್ರಲ್ಲ, ಅಂತೆಯೇ ಈ ಜ್ಞಾನವನ್ನ, ಈ ತತ್ವವನ್ನ ತಿಳಿದುಕೊಂಡ ಸಮಯದಲ್ಲಿ ಗುರುಗಳ ಮುಖಾಂತರ ಗುರುವಿನ ಸನ್ನಿಧಿಯಲ್ಲಿ ಕೂತು ತಿಳಿದುಕೊಂಡಂತಹ ಸಮಯದಲ್ಲಿ ಇದ್ದಂತಹ ದ್ವೈತವು ನಶಿಸಿ ಹೋಗುತ್ತದೆ. ಅಂದರೆ ದ್ವೈತವೇ ಇರಲಿಲ್ಲ ಅಂತ ಗೊತ್ತಾಗತ್ತೆ. ಇವನು ಇಷ್ಟು ದಿನ ಯಾವುದನ್ನ ನೋಡಿ ಖೇದಕ್ಕೊಳಗಾಗಿದ್ನಲ್ಲ, ನಾನು ಇಂಥವನು, ನಾನು ಸುಖಿ, ನಾನು ದುಃಖಿ ಇತ್ಯಾದಿ ಅಧ್ಯಾರೋಪಗಳನ್ನ ಮಾಡ್ಕೊಂಡಿದ್ನಲ್ಲ, ಅದು ವಾಸ್ತವವಾಗಿ ಇವನಲ್ಲಿ, ಇವನ ಸ್ವಸ್ವರೂಪದಲ್ಲಿ ಇಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ವಾಸ್ತವವಾಗಿ ಅಲ್ಲಿ ಹಗ್ಗ ಇರಲೇ ಇಲ್ಲ, ಹಾವು ಇರಲೇ ಇಲ್ಲ. ಅಂತೆಯೇ ಇವನಲ್ಲಿಯೂ ಯಾವ ದೋಷಗಳೂ ಇಲ್ಲ, ಯಾವ ಗುಣಗಳೂ ಇಲ್ಲ, ಏನೂ ಇಲ್ಲ. ಇವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಆ ಜ್ಞಾನವನ್ನ ಗುರುವಿನ ಮುಖಾಂತರ ತಿಳಿದುಕೊಂಡಾಗ ಈ ದ್ವೈತವು, ಇವನ ಕಷ್ಟಗಳು ಸಮಸ್ತವೂ ಪರಿಹಾರ ಆಗುತ್ತೆ. ಜ್ಞಾತೆ ಯಸ್ಮಿನ್ ನಿವರ್ತತೆ ಅಂತ ಹೇಳಿ ರಜ್ಜು ಸರ್ಪವದ್ ಅತ್ಯಂತಂ ನಿವರ್ತತೆ ಅಂತ ಹೇಳ್ತಾರೆ. ಹೇಗೆ ಹಾವು ಇಲ್ಲದೆ ಹಾವಂತೆ ತೋರಿತೋ, ನಮಗೂ ಕಷ್ಟವೇ ಇಲ್ಲದೆ ಕಷ್ಟಗಳಂತೆ ತೋರಿ ನಮ್ಮ ಮೇಲೆ ಅಧ್ಯಾರೋಪ ಮಾಡಿ ಕಷ್ಟಪಡ್ತಿದ್ವಲ್ಲ, ಅವುಗಳು ಇಲ್ಲದಂತಾಗುತ್ತದೆ ಅಂತ ಬ್ರಹ್ಮತತ್ವವನ್ನ ಭಗವತ್ಪಾದರು ಅತಿ ಗಂಭೀರವಾದಂತಹ ವಿಷಯವನ್ನ 2ನೇ ಶ್ಲೋಕದಲ್ಲಿ, ಮಂಗಳ ಶ್ಲೋಕದಲ್ಲಿ ಭಗವತ್ಪಾದರು ಪ್ರತಿಪಾದಿಸಿದ್ದಾರೆ. ನೋಡಿ, ನಾವು ಮುಂದೆ ಹೇಳಿದ್ವಿ, ಇದನ್ನ ಗುರುವಿನ ಸನ್ನಿಧಿಯಲ್ಲಿ ಕೂತು ಗುರುವಿನ ಮುಖಾಂತರ ಆ ಜ್ಞಾನವನ್ನ ತಿಳಿದಿರ್ತಕ್ಕಂತಹ ಗುರುವಿನ ಮೂಲಕ, ಗುರುವಿನ ಅನುಭವದ ಮೂಲಕ ತಿಳಿದುಕೊಳ್ಳಬೇಕು ಅಂತ. ಮುಂದಿನ ಶ್ಲೋಕದಲ್ಲಿ ಭಗವತ್ಪಾದರು ಆ ಗುರುವಿಗೆ ಮಂಗಳಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಯಸ್ಯೋಪದೇಶ ದೀಧಿತ್ಯ ಚಿದಾತ್ಮ ನಃ ಪ್ರಕಾಶತೆ ನಮಃ ಸದ್ಗುರವೇ ತಸ್ಮೈ ಸ್ವಾವಿದ್ಯಾ ಧ್ವಾಂತ ಬಾನವೇ ಅಂತ. ಯಸ್ಯ ಉಪದೇಶ ಧೀದಿತ್ಯ ಅಂತ ಹೇಳ್ತಾರೆ. ಧೀದಿತ್ಯ ಅಂತಂದ್ರೆ ಇಲ್ಲಿ ಬೆಳಕು ಅಥವಾ ದೀಪ ಅಂತ ಅರ್ಥ. ಯಸ್ಯ ಉಪದೇಶ ದೀಧಿತ್ಯ ಅಂತಂದ್ರೆ ಯಾರೊಬ್ಬರ ಉಪದೇಶ ಎಂಬಂತಹ ಬೆಳಕಿನಿಂದ ಚಿದಾತ್ಮ ನಃ ಪ್ರಕಾಶತೆ, ಆ ಚಿದಾಭಾಸದಂತಹ ಆ ಆತ್ಮತತ್ವವು ಸ್ಫುಟವಾಗಿ ತಿಳಿಯುತ್ತದೆಯೋ ಅಂತಹ ಸದ್ಗುರುವಿಗೆ ನಾನು ನಮಸ್ಕರಿಸುತ್ತಿದ್ದೇನೆ ಅಂತ ಹೇಳ್ತಾರೆ. ನಮಃ ಸದ್ಗುರವೇ ತಸ್ಮೈ ಅಂತ ಹೇಳಿ ಆ ಗುರುವಿಗೆ ಒಂದು ವಿಶೇಷಣವನ್ನ ಅಲ್ಲಿ ಕೊಡ್ತಾ ಇದ್ದಾರೆ, ಸ್ವಾವಿದ್ಯಾ ಧ್ವಾಂತ ಭಾನವೇ ಅಂತ. ಸ್ವ ಅವಿದ್ಯಾ ಧ್ವಾಂತ ಭಾನವೇ ಅಂತ. ನಮ್ಮಲ್ಲಿ ನಾವೇ ಅಧ್ಯಾರೋಪಣೆ ಮಾಡಿಕೊಂಡು ಇರ್ತಕ್ಕಂತಹ ಆ ಅವಿದ್ಯೆಗಳನ್ನ ನಾಶಪಡಿಸ್ತಕ್ಕಂತಹ ಸೂರ್ಯನಾಗಿ, ಭಾನವೇ ಅಂದ್ರೆ ಸೂರ್ಯನಾಗಿ ಇದಾರೋ, ನಮ್ಮಲ್ಲಿರ್ತಕ್ಕಂತಹ ಆ ಅವಿದ್ಯೆ ಎಂಬತಕ್ಕಂತಹ ಕತ್ತಲನ್ನ ಹೋಗಲಾಡಿಸ್ತಕ್ಕಂತಹ ಸೂರ್ಯನಾಗಿ ಯಾರಿದ್ದಾರೋ ಆ ಸದ್ಗುರುವಿಗೆ ನಾನು ನಮಸ್ಕರಿಸುತ್ತೇನೆ. ನೋಡಿ, ಈ ಅದ್ವೈತ ಸಂಪ್ರದಾಯದಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂತಂದ್ರೆ ಅದು ಸದ್ಗುರುಗಳು. ವಾಸ್ತವವಾಗಿ ನನ್ನ ಅಭಿಪ್ರಾಯದಲ್ಲಿ
ಈ ಎಷ್ಟೇ ಶಾಸ್ತ್ರಗಳನ್ನ ಓದಿದರೂ ಗುರು ಮುಖಾಂತರ ಅಭ್ಯಾಸ ಮಾಡದೆ ಯಾವುದೋ ಪುಸ್ತಕದ ಮುಖಾಂತರ ಅಭ್ಯಾಸ ಮಾಡಿ ತಿಳಿದುಕೊಂಡರೂ ಅದು ಅನುಭವಕ್ಕೆ ಬರುವುದೇ ಇಲ್ಲ. ಈ ಅನುಭವಕ್ಕೆ ಬರಬೇಕು ಅಂತಂದರೆ ಅದು ಸದ್ಗುರುವಿನ ಸನ್ನಿಧಿಯಲ್ಲಿ ಕೂತು ಆ ಗುರು ಆ ಸ್ಥಿತಿಯಲ್ಲಿದ್ದು ಉಪದೇಶ ಮಾಡಿದಾಗ ಇವನ ಅಂತರಾಳದಲ್ಲಿ ಈ ತತ್ವವು ಇಂಗುತ್ತದೆ. ಸುಮ್ಮನೆ ಗುರು ಯಾವುದೋ ಹೇಳಲ್ಲ, ಅದನ್ನ ಇಂಗಿಸ್ತಾರೆ. ಆ ಹೃದಯಾಂತರಾಳದಲ್ಲಿ ಇಂಗಿಸಿದಾಗ ಇವನು ಧನ್ಯನಾಗ್ತಾನೆ. ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಗುರುವಿಗೆ ಅಷ್ಟೂ ಪ್ರಾಮುಖ್ಯತೆ. ಹೀಗೆ ನಾವು 3 ಮಂಗಳಾಚರಣೆಯನ್ನ ಭಗವತ್ಪಾದರು ಮಾಡಿರುವುದನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಿಂದ ಭಾಷ್ಯವನ್ನ, ತದನಂತರ ಹಸ್ತಾಮಲಕಾಚಾರ್ಯರೇ ಹೇಳಿದಂತಹ ಆ ಶ್ಲೋಕಗಳನ್ನ ನೋಡಿ ಮುಂದುವರಿಸೋಣ. ಸದ್ಗುರು ಚರಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.